ಅಕ್ಷರದ ಬರಹಕ್ಕೆ ಮೊದಲಿಗನುಗಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸೆ ನಿನಗೆ ಮಂಕುತಿಮ್ಮ. ಪ್ರಾಚೀನ ಕಾಲದಿಂದಲೂ ಹಿರಿಯರಿಗೆ ಸ್ಫೂರ್ತಿ. ಅವರು ನಡೆದ ಮಾರ್ಗವೇ ನಮಗೆ ದಾರಿದೀಪವಾಗಿದೆ. ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟು ಕಾಲವಶರಾಗಿ ತಮ್ಮ ಹೆಸರನ್ನು ತೋರಿಸಿಕೊಳ್ಳದವರು ಇದ್ದಾರೆ. ಅಂತಹ ವ್ಯಕ್ತಿಗಳನ್ನು ಕಳೆದ ನಾವು 2 ವರ್ಷಗಳಿಂದ ಸ್ಮರಿಸುತ್ತಾ ಬಂದಿದ್ದೇವೆ. ಕಳೆದ ವಾರ್ಷಿಕೋತ್ಸವದಿಂದ ಹಿಡಿದು ಇಲ್ಲಿಯವರೆಗೆ ಯಾರೆಲ್ಲ ಮಹನೀಯರು ಕಲೆ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅವರ ನೆನಪು ಅಚ್ಚಳಿಯಂತೆ ನಮ್ಮ ನಡುವೆ ಬಿಟ್ಟು ಹೋಗಿರುವ ಮಹಾನ್ ವ್ಯಕ್ತಿಗಳ ಪರಿಚಯ ಮತ್ತು ಅವರನ್ನು ಸ್ಮರಿಸುವ ಸಮಯ ಇದಾಗಿದೆ. ಮೊದಲಿಗೆ ಕನ್ನಡ ಚಿತ್ರರಂಗದ ಮಹಾನ್ ಕಲಾವಿದೆ ಹಾಗೂ ನಟಿಯಾಗಿದ್ದಂತಹ ಬಿ ಸರೋಜಾದೇವಿ. ಅದೇ ರೀತಿ ಗುಜರಾತ್ನ ವಿಶ್ವದ ಅತಿ ಎತ್ತರದ ಏಕತಾ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದ ಪ್ರಸಿದ್ಧ ಶಿಲ್ಪಿ ರಾಮ್ ಸುತಾರ್. ಇವರಿಗೆ 100 ವರ್ಷ ವಯಸ್ಸಾಗಿತ್ತು. ಇನ್ನೋರ್ವರಾದ ಅಖಿಲ ಭಾರತ ವೀರ ಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಮತ್ತು ಕೋಟಾ ಶ್ರೀನಿವಾಸ್ ರಾವ್ ಪ್ರಸಿದ್ಧ ತೆಲುಗು ಪೋಷಕ ನಟ ಹಾಗೂ SL ಭೈರಪ್ಪನವರು ಹಿರಿಯ ಸಾಹಿತಿಯಾದ ಇವರು ಕಾದಂಬರಿಕಾರ, ಪದ್ಮಭೂಷಣ, ಪದ್ಮಶ್ರೀ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ. ಇವರ ಸಾಮಾಜಿಕ ಸೇವೆ, ಧಾರ್ಮಿಕ ವ್ಯಕ್ತಿತ್ವ, ವಿಕಾಸ ಕೇಂದ್ರಿತವಾದ ಕಾದಂಬರಿಗಳು ಇವರ ಬಹಳ ಜನಪ್ರಿಯ. ಮತ್ತೋರ್ವರಾದ ಕನ್ನಡದ ಹೆಸರಾಂತ ಕವಿ HS ವೆಂಕಟೇಶ್ ಮೂರ್ತಿ. ಇವರು ಹೂವಿ ಮತ್ತು ಸಂಧಾನ, ಹಕ್ಕಿಸಾಲು, ಕಾಪಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಚಿನ್ನಾರಿ ಮುತ್ತ, ಮತದಾನ, ಕೊಟ್ರೇಶಿ ಕನಸು ಸಿನಿಮಾಗಳಿಗೂ ಮತ್ತು ಸವಿಗಾನ ಧಾರಾವಾಹಿಗಳಿಗೂ ಸಾಹಿತ್ಯ ರಚಿಸಿದ್ದಾರೆ. ಇರಬೇಕು ಇರುವಂತೆ, 1000 ದಳಗಳ ಕಮಲಿನಿ ಕವಿತೆಗಳನ್ನು ಸಹ ರಚಿಸಿದ್ದಾರೆ. 112 ವರ್ಷದ ಹಿರಿಯ ಜೀವವಾಗಿದ್ದ ಪರಿಸರವಾದಿ, ಗೌರವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆಯಾದಂತಹ ಸಾಲುಮರದ ತಿಮ್ಮಕ್ಕನವರು ತಮ್ಮ ಜೀವನದುದ್ದಕ್ಕೂ 8000ಕ್ಕೂ ಅಧಿಕ ಗಿಡಗಳನ್ನು ನೆಟ್ಟಿಸಿ, ಪಾಲಿಸಿ, ಪೋಷಿಸಿ ಈ ಗಿಡಗಳು ಇಂದು ಮರವಾಗಿ ಫಲ ಕೊಡುತ್ತಿವೆ, ಪ್ರಾಣವಾಯು ನೀಡುತ್ತಿವೆ. ಇದೇ ಕಾರಣಕ್ಕೆ ತಿಮ್ಮಕ್ಕರವರನ್ನು ವೃಕ್ಷಮಾತೆ ಎಂದು ಕರೆಯುತ್ತೇವೆ. ಕೊನೆಯದಾಗಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್, ಇಸ್ರೋದ ಮಾಜಿ ಅಧ್ಯಕ್ಷರು ಹಾಗೂ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳ ಪುರಸ್ಕೃತರು. ಈ ರೀತಿ ಅನೇಕ ಮಹಾನ್ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಈ ಸಮಯದಲ್ಲಿ ಎಲ್ಲರನ್ನು ಸ್ಮರಿಸುತ್ತಾ ನಾವೆಲ್ಲರೂ 1 ನಿಮಿಷಗಳ ಶ್ರದ್ಧಾಂಜಲಿಯನ್ನು ಅವರೆಲ್ಲರಿಗೂ ಅರ್ಪಿಸೋಣ. ಎಲ್ಲರೂ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ.